ಸಿಎಂ ಪರ ನಿಲ್ಲೋಕೆ ಮುಂದಾಗಿದೆ ಕೈ ನಾಯಕರ ಓಬಿಸಿಯ ಪಡೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಒಂದ್ ಕಡೆ ಪ್ರತಿಪಕ್ಷಗಳು ಪಟ್ಟನ್ನ ಹಿಡಿದು ಕೂತಿದ್ದಾವೆ. ಪಕ್ಷದ ಒಳಗೆಯೂ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಈ ಮಧ್ಯೆ ಒಗ್ಗಟ್ಟಿನ ಸಂದೇಶವನ್ನ ನೀಡುವುದಕ್ಕೆ ಓಬಿಸಿ ಸಚಿವರು ಶಾಸಕರು ಮುಂದಾಗಿದ್ದಾರೆ. ನಿನ್ನೆ ಹಿಂದುಳಿದ ವರ್ಗಗಳ ಮುಖಂಡರು ಸಭೆಯನ್ನ ನಡೆಸಿದ್ರು ಖಾಸಗಿ ಹೋಟೆಲ್ನಲ್ಲಿ. ಈ ಸಂದರ್ಭದಲ್ಲಿ ಮಹತ್ವದ ಚರ್ಚೆಯನ್ನ ನಡೆಸಲಾಗಿದೆ. ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ನೀಡದಂತೆ ನೋಡಿಕೊಳ್ಳಬೇಕು ಅನ್ನೋ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಹಾಗೆ ಕೇಂದ್ರ ಹಾಗೆ ವಿಪಕ್ಷಗಳ ವಿರುದ್ಧ ಹೋರಾಟಕ್ಕೆ ನಿನ್ನೆ ನಡೆದಂತಹ ಸಭೆಯಲ್ಲಿ ರಣತಂತ್ರವನ್ನ ಕೂಡ ರೂಪಿಸಲಾಗಿದೆ ಅನ್ನುವಂತ ಮಾಹಿತಿ. ಹಲವು ನಾಯಕರು ಭಾಗಿಯಾಗಿದ್ರು. ನಿನ್ನೆ ನಡೆದಂತಹ ಸಭೆಯಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ಕಾಂಗ್ರೆಸ್ನ ಹಲವು ಸಚಿವರು, ಹಲವು ಶಾಸಕರು, ಜೊತೆಗೆ ಮಾಜಿ ಶಾಸಕರು, ಮಾಜಿ ಸಚಿವರು ಎಲ್ಲರೂ ಕೂಡ ಈ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು. ಆ ಮೀಟಿಂಗ್ ನ ಫೋಟೋಸ್ನ ನೀವು ಗಮನಿಸ್ತಾ ಇದ್ದೀರಿ. ಆದಂತಹ ಚರ್ಚೆ ಏನು? ಯಾವುದೇ ಕಾರಣಕ್ಕೂ ಮುಡಾ ಹಗರಣದಲ್ಲಿ ಸಿಲುಕಿ ಹಾಕಿಕೊಂಡಿರುವಂತಹ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಡುವಂತಹ ಪ್ರಸಂಗ ಬರಬಾರದು. ಅಂತಹ ಸಿಚುವೇಶನ್ ನಿರ್ಮಾಣ ಆದ್ರೂ ಕೂಡ ಅವರಿಗೆ ರಾಜೀನಾಮೆಯನ್ನ ನೀಡುವುದಕ್ಕೆ ಬಿಡಬಾರದು. ಅವರ ಜೊತೆಗೆ ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ನಿಲ್ಲಬೇಕು ಅಂತ ಹೇಳಿ ಓಬಿಸಿ ನಾಯಕರು ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. ವಿಪಕ್ಷಗಳಿಗೆ ಒಂದು ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಬೇಕು, ಕೇಂದ್ರಕ್ಕೆ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಬೇಕು. ಬಿಜೆಪಿ ಜೆಡಿಎಸ್ ದೋಸ್ತಿ ನಾಯಕರು ಒಗ್ಗಟ್ಟಾಗಿ ಸಿಎಂರನ್ನ ಟಾರ್ಗೆಟ್ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಕಾನೂನಾತ್ಮಕವಾಗಿಯೂ ಸಂಕಷ್ಟಗಳನ್ನ ತಂದೊಡ್ಡುವಂತಹ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶಗಳನ್ನ ಕೊಡಬಾರದು ಅಂತ ಹೇಳಿ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ಹೋರಾಟದ ರೂಪುರೇಷೆಯ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.